ನನ್ನ ಯಾಕೆ ಹೀಗೆ ಹಿಡ್ಕೊಂಡಿದ್ದೀರಾ? ಸಾಯಕ್ಕೆ ಬಂದಿದ್ದೀನಿ ಅನ್ಕೊಂಡ್ರಾ? ಸಾಯಷ್ಟು ಹೇಡಿಯಲ್ಲ ಇಲ್ಲಿಲ್ಲ. ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನು ನಿಮ್ಗೆ ಅವತ್ತೇ ಹೇಳ್ದೆ ತಾನೆ, ನೀವು ಕೊಟ್ಟಿರೋ ರಿಂಗ್ನ ನನ್ನಿಂದ ಕಾಪಾಡ್ಕೊಳಕ್ಕಾಗಲ್ಲ, ನಂಗೆ ಅಷ್ಟು ಜವಾಬ್ದಾರಿ ಇಲ್ಲ, ನನ್ನಿಂದ ಆಗೋದೆಲ್ಲ ಬರೀ ಎಡ್ವಟ್ಗಳೇ ಅಂತ. ಅಷ್ಟೆಲ್ಲ ಹೇಳಿದ್ರು ನೀವು ಆ ರಿಂಗ್ ಕೊಟ್ಟು ಅದು ಕಳೆದೋಗಿದ್ದಕ್ಕೆ ನೀವೆಲ್ಲರೂ ಸೇರ್ಕೊಂಡು ನಮ್ಮ ಮನೆಯವ್ರನ್ನ ಅವಮಾನ ಮಾಡ್ತಿದ್ದೀರಾ. ಅಷ್ಟಕ್ಕೂ ಆ ರಿಂಗ್ ಕಳೆದೋಗಿರೋದು ನನ್ನಿಂದ ತಾನೆ. ನನಗೇನು ಬೇಕಾದರೂ ಅನ್ನಿ, ನಾನು ಸಹಿಸ್ಕೋತೀನಿ. ಆದರೆ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಅಂದರೆ ನಾನು ಸಹಿಸ್ಕೊಳಲ್ಲ. ಇಷ್ಟಕ್ಕೂ ಆ ರಿಂಗ್ನ ಕಳ್ಕೊಂಡಿದ್ದು ನಾನು ಮಾಡಿದ ತಪ್ಪನ್ನೋದಾದರೆ, ಆ ರಿಂಗ್ನ ನನಗೆ ಕಾಪಾಡ್ಕೊಳ್ಳೋಕೆ ಕೊಟ್ಟಿದ್ದು ನೀವು ಮಾಡಿದ ದೊಡ್ಡ ತಪ್ಪೆ. ಹಡ್ಗಿನ ಮೇಲೆ ಹೊರಿಸ್ಬೇಕಾಗಿರೋ ಭಾರನ ಪೇಪರ್ ದೋಣಿ ಮೇಲೆ ಹೊರಿಸಿದ್ರೆ ಅದು ಮುಳ್ದೇ ಇರುತ್ತಾ? ನೀವು ಕೊಟ್ಟಿರೋ ರಿಂಗ್ನ ನಿಮ್ಮಿಂದ ಕಾಪಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ಇಂಥ ದೊಡ್ಡ ಮನೆ ಜವಾಬ್ದಾರಿನ ಕಾಪಾಡ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನಾನು ಮುಳುಗೋದಲ್ಲದೆ ಮನೆನೂ ಮುಳುಗಿಸ್ಬಿಡ್ತೀನಿ ಅಷ್ಟೇ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವು ಪರ್ಫೆಕ್ಟು, ನಾನು ಎಡವಟ್ಟು. ಯಾವ ಆ್ಯಂಗಲಿಂದನೂ ನಾನು ನಿಮಗೆ ಸೂಟ್ ಆಗಲ್ಲ. ನಾನು ಬಿಟ್ಬಿಡಿ. ಇದು ವಿಶೇಷವಾಗಿ ಪೂಜೆ ಮಾಡಿರೋ ಹರಕೆ ತೆಂಗಿನಕಾಯಿ ನಿಮ್ಮ ಮಗನ ಕೈಯಲ್ಲೇ ಒಡ್ಸಿ. ಎಲ್ಲ ಭಗವಂತನ ಕೃಪೆ. ನಾನು ಹೇಳಿದ್ನಲ್ಲ, ಅವನ ಸನ್ನಿಧಾನದಲ್ಲೇ ಫಲ ಕೊಡ್ತಾನೆ ಅಂತ. ಮನೆ ಮಹಾಲಕ್ಷ್ಮಿ ಹೆಜ್ಜೆ ಇಟ್ಕೊಂಡು ಬಂದಾಗಾಯ್ತು. ಅಂತರ ಆಯ್ಕೆ ಆ ದೇವರ ಆಯ್ಕೆ ಒಂದೇ ಆಗಿದ್ರೆ ಅದೇ ಹುಡುಗಿ ನಾಳೆ ಬೆಳಗ್ಗೆ ಈ ಮನೆ ಹೊಸಲು ತೆಗೆದುಕೊಂಡು ಬರ್ತಾಳೆ. ಸರು, ಶ್ವೇತಾ ಆಚೆ ಕಾಯ್ತಿದ್ದಾಳೆ. ಏಜೆ ಬಂದು ಲೀಲನ್ ಕುತ್ತಿಗೆ ಹಿಡಿದು ಆಚೆ ಹಾಕ್ತಿದ್ದಾಗೆ ಶ್ವೇತನ್ ಕರ್ಕೊಂಡು ಮುಂದೆ ಏಜೆ ಮುಂದೆ ನಿಲ್ಸೋಣ. ಸೂಪರ್. ಏಜೆ ಲೀಲಾ ಕುತ್ತಿಗೆ ಹಿಡ್ದು ಆಚೆ ತಳ್ತಾರೆ, ಶ್ವೇತಾ ಕುತ್ತಿಗೆ ತಾಳಿ ಕಟ್ತಾರೆ. ಈ ಎರಡೂ ಸೀನ್ ಹಾಗೆ ನನ್ನ ಕಣ್ಮುಂದೆ ಬರ್ತಾ ಇದೆ. ಆ ಟೈಮ್ ಎಷ್ಟೊತ್ತಿಗೆ ಬರುತ್ತೋ ಕಾಯ್ತಾ ಇದ್ದೀನಿ ನಾನು. ವೆರಿ ಸೂನ್. ಈ ಮನೆಗೆ ಸೊಸೆಯಾಗಿ ಬರೋ ಅರ್ಹತೆನೂ ನಂಗಿಲ್ಲ ಅಂತ ಆಸೆನೂ ನಂಗಿಲ್ಲ. ಇಷ್ಟೆಲ್ಲ ಆದರೂ ನಾನು ಯಾಕೆ ಸುಮ್ಮನಿದ್ದೆ ಗೊತ್ತಾ? ನಾನು ಕೊಟ್ಟಿರೋ ಮಾತಿಗೋಸ್ಕರ. ನಿಮ್ಮಿಂದ ನನ್ನ ತಂಗಿ ಜೀವನ ಉಳಿತು ಅನ್ನೋ ಋಣಕ್ಕೋಸ್ಕರ. ಎಲ್ಲರೂ ನಾನು ಎಡವ್ತೀನಿ ಅಂತ ಹೇಳ್ತಿರ್ತಾರೆ, ಆದರೆ ಈ ವಿಷಯದಲ್ಲಿ ನಾನು ಮಾತ್ರ ಅಲ್ಲ, ನನ್ನನ್ನು ಸೆಲೆಕ್ಟ್ ಮಾಡಿ ನೀವು ಎಡವಿದ್ದೀರಾ. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿರೋಕ್ಕಾಗಲ್ಲ. ಈ ಮನೆ ಜವಾಬ್ದಾರಿನ ನಿಭಾಯಿಸೋಕ್ಕಾಗಲ್ಲ. ನಿಮ್ಮ ಪ್ರೆಸ್ಟೀಜ್ ತಕ್ಕನಾಗಿರೋಕ್ಕಾಗಲ್ಲ. ನಿಮ್ಮ ಥರ ಪರ್ಫೆಕ್ಟಾಗಿರೋಕ್ಕೆ ನನ್ನಿಂದ ಆಗಲ್ಲ ಆಗಲ್ಲ ಆಗಲ್ಲ. ದೇವ್ರೆ, ಮಗನ ಮದುವೆ ಆಸೆನ ಹುಟ್ಟಿಸಿ ಎಲ್ಲ ಥರದ ಸೂಚನೆಗಳನ್ನು ಕೊಟ್ಟು ನೀರೆರೆದು ಅದು ಚಿಗುರೊಡಿತಿರೋವಾಗ ನೀನೇ ಅದನ್ನು ಚಿವುಟ ಹಾಕೋದು ಎಷ್ಟು ಸರಿ? ಯಾಕೆ ಹೀಗೆಲ್ಲ ಆಗ್ತಿದೆ? ಆ ಹುಡುಗಿ ಈ ಮನೆಗೆ ತಕ್ಸೊಸೆ ಅನ್ನೋದು ದೈವಚ್ಚೆ ಅಂತ ನನ್ನ ಮಗನೂ ಒಪ್ಕೊಂಡಾಗಿದೆ. ಅಂಥದ್ರಲ್ಲಿ ಇವತ್ತೇನಾದರೂ ಈ ನಿಶ್ಚಿತಾರ್ಥ ನಡೆದಿದ್ರೆ ನನ್ನ ಮಗ ಮದುವೆ ವಿಚಾರದಲ್ಲಿ ಇನ್ಯಾವತ್ತೂ ನಮ್ಮ ಮಾತು ಕೇಳೋದಿಲ್ಲ. ಹಕ್ಕಿಗೆ ರೆಕ್ಕೆ ಬಲ್ತು, ಇನ್ನೇನದು ಹಾರಬೇಕು ಅನ್ನೋವಾಗ ಆ ರೆಕ್ಕೆ ಮುರಿಬೇಡ ತಂದೆ. ಅವರಿಬ್ಬರನ್ನು ಇಲ್ಲಿವರೆಗೂ ಜೊತೆ ಮಾಡ್ತಂದಿದೀಯಾ? ಅವರಿಬ್ಬರು ಇಡೀ ಜೀವನ ಒಂದಾಗಿರೋದನ್ನ ನೋಡಬೇಕು ಅನ್ನೋದು ನನ್ನ ಆಸೆ. ನನ್ನ ಆಸೆ ನೆರವೇರುತ್ತಾ ತಂದೆ? ಆ ಹುಡುಗಿ ನಮ್ಮನೆ ಸೊಸೆಯಾಗಿ ಬರ್ತಾಳ? ಇದಕ್ಕೆಲ್ಲ ನೀನು
ಉಂಗುರನೇ. ಹೌದು, ನೀನು ಹೇಳಿದ ನಿಜ. ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿದ್ದ ಉಂಗುರನ ಕಳ್ಕೊಂಡು ಬಂದಿದ್ಯಾ ಅಂದಮೇಲೆ ಈ ಮನೆ ಕನತೇನು ಕಾಪಾಡ್ತೀಯ ಅಂತ ನಾನು ನಂಬ್ಕೊಂಡ್ರೆ ಅದು ನನ್ನ ತಪ್ಪಾಗತ್ತೆ. ಆದರೆ ನನ್ನ ನಂತರ ಆಯ್ಕೆ ತಪ್ಪಾಗೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಅಂತರ ಆಯ್ಕೆ ಆಗಲಿ, ನನ್ನ ನಂಬಿಕೆ ಆಗಲಿ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ಹೌದು ರಾಮ್, ಇವಳ ನಿನಗೆ ತಕ್ಕ ಹುಡುಗಿ ಅಂತ ಸೂಚನೆ ಕೊಟ್ಟವನು ಅವನೇ. ಈಗ ಈ ಥರದೊಂದು ಪರೀಕ್ಷೆ ಇಟ್ಟಿರೋನು ಅವನೇ. ಎಲ್ಲ ಭಗವಂತನ ಲೀಲೆ. ಆಟನೂ ಆಡಿಸ್ತಾನೆ, ಅಣತಿನೂ ಕೊಡಿಸ್ತಾನೆ. ಅದಕ್ಕೆ ಇದು ಅವನ ಆಶೀರ್ವಾದ ಪಡ್ಕೋಬೇಕು ಅಂತಲೇ ಅವನ ಪಾದ ಸೇರಿತ್ತು ಅಂತ ಕಾಣುತ್ತೆ. ಅಜ್ಜಿ, ಈ ರಿಂಗ್ ನಿಮ್ಮ ಹತ್ರ ಹೇಗೆ ಬಂತು? ಅಮ್ಮ, ಇದು ಕೆಲವು ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ. ಎಲ್ಲ ಭಗವಂತನ ಲೀಲೆ ಅಂತ ಅಂದ್ಕೋಬೇಕು. ನೀವಿಬ್ರು ಹತ್ರ ಆಗೋದಿಕ್ಕೆ ಆ ಭಗವಂತನ ಆಜ್ಞೆ, ಆಶೀರ್ವಾದ ಎರಡೂ ಸಿಕ್ಕಾಯ್ತು. ಗಾಳಿ ನಮ್ಮ ಕಣ್ಣು ಕಾಣೋದಿಲ್ಲ, ಆದರೂ ಅದನ್ನು ನಾವು ಉಸಿರಾಡ್ತಿದ್ದೀವಿ, ಅದರಿಂದ ಬದುಕ್ತಾ ಇದ್ದೀವಿ. ಹಾಗೆ ಭಗವಂತನ ಲೀಲೇನು ಅಂತಾನೆ ಅಂದ್ಕೋಬೇಕು. ಅದು ಯಾಕಾಯ್ತು, ಹೇಗಾಯ್ತು, ಏನಾಯ್ತು, ಅದ್ಯಾವುದೋ ತಿಳಿದೇ ಹೋದರೂ ಆಗ್ತಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ನಂಬ್ಕೊಂಡು ಬದುಕಬೇಕು. ಚುಕ್ಕಿ, ಲೀಲಾ ಎಲ್ಲಿದ್ದಾಳೆ ನೋಡಮ್ಮ. ಇಷ್ಟೆಲ್ಲ ಆದಮೇಲೆ ನಾವೀ ಮನೆಯಲ್ಲಿರೋದು ಮರ್ಯಾದೆ ಅಲ್ಲ. ಕೌಸಲ್ಯ, ನಡಿ ಹೋಗೋಣ. ನಿಲ್ಲಿ, ನೀವ್ಯಾರೂ ಇಲ್ಲಿಂದ ಹೋಗಬೇಕಿಲ್ಲ. ಈ ನಿಶ್ಚಿತಾರ್ಥ ನಡೆಯುತ್ತೆ. ಆದರೆ ಅಜ್ಜಿ, ನಾವು ಕೊಟ್ಟ ಜವಾಬ್ದಾರಿ ಮತ್ತೆ ಆ ಉಂಗುರ, ಈ ಉಂಗುರ ಎಲ್ಲಿ ಸೇರಬೇಕಿತ್ತೋ ಅಲ್ಲೇ ಸೇರಿತ್ತು. ಭಗವಂತನ ಆಶೀರ್ವಾದ ಪಡೆದು ಈಗ ಅದು ನನ್ನ ಸೊಸೆ ಕೈ ಬೆರಳನ್ನು ಸೇರುತ್ತೆ. ಅಂದರೆ ರಿಂಗು ಇದು ಡೂಪ್ಲಿಕೇಟ್ ಅಲ್ವಾ? ಅಲ್ಲ, ಇದೇ ನಾನು ಲೀಲಾ ಕೊಟ್ಟಿದ್ದು. ನನ್ನ ನಂತರ ರಿಂಗು, ನನ್ನ ನಂತರ ಆಯ್ಕೆ, ಅಮ್ಮನ ನಂಬಿಕೆ, ಲೀಲಂಗೆ ಕೊಟ್ಟ ಜವಾಬ್ದಾರಿ ಎಲ್ಲ ಉಳಿದಿದೆ. ಅದಕ್ಕೆ ಸಾಕ್ಷಿ ಈ ರಿಂಗು. ಮನುಷ್ಯರ ಕಣ್ ತಪ್ಪಿಸಿ ಏನು ಬೇಕಾದರೂ ನಡಿಬಹುದು, ಆದರೆ ಅವನ ನಿರ್ಧಾರನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಪುರೋಹಿತ್ರೆ, ಎಲ್ಲ ವ್ಯವಸ್ಥೆ ಆಗಿದೆಯಾ?
ಎಲ್ಲ ವ್ಯವಸ್ಥೆ ಆಗಿದೆ ಅಮ್ಮ. ದುರ್ಗಾ, ರೀ, ಇನ್ನೂ ಎಷ್ಟೊತ್ರಿ ರೋಡಲ್ಲಿ ಕಾಯೋದು? ಲಕ್ಷ್ಮಿ, ನಾವು ಮನೆ ಹೊರಗಡೆನೇ ಇದ್ದೀವಿ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಾ? ನೀನೇನೋ ಕರೆಕ್ಟ್ ಟೈಮಿಗೆ ಬಂದಿದ್ಯಾ, ಆದರೆ ನಮ್ಮ ಟೈಮಿಗೆ ಕರೆಕ್ಟ್ ಆಗಿಲ್ಲ. ಏನು ಹೇಳ್ತಿದ್ಯಾ ಲಕ್ಷ್ಮಿ? ಏನಾಯ್ತು? ನಾನೀಗ ಒಳಗೆ ಬರಲಾ? ಅದ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೀನು ಒಳಗೆ ಬಂದರೂ ಗೆಸ್ಟ್ಗಳಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಗೆಸ್ಟ್ ಆಗಿ ಬರಬೇಕಾ? ಅಲ್ಲ ಲಕ್ಷ್ಮಿ, ನಾನು ಈ ಮನೆಗೆ ಬಂದಿರೋದು ಸೊಸೆ ಆಗಿ ಬರೋಕೆ, ಗೆಸ್ಟ್ ಆಗಲ್ಲ. ಇಲ್ಲ, ಈಗ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕೆ ಲಕ್ಷ್ಮಿ? ಏನಾಯ್ತು? ನನಗೇನು ಅರ್ಥ ಆಗ್ತಿಲ್ಲ. ಇಲ್ಲಿರೋ ನಮಗೆ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಹೊರಗಿರೋ ನಿನಗೆ ಅರ್ಥ ಆಗುತ್ತಾ? ಒಟ್ನಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತಷ್ಟೆ. ಅಪ್ಪ, ಬನ್ನಿ ಹೋಗೋಣ. ರಾಮ್ ಎಲ್ಲಿ? ಬಂದ್ರು ನೋಡಿ ನಮ್ಮ ಬಾಸು. ನೀ ವಿಶಾಲ ಗಗನ ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆ ಹೂವಿನ ಎದೆಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೂ. ಅದಕ್ಕೆ ಹೇಳೋದು, ದೊಡ್ಡವ್ರಿಗೂ ನಾನು ಬಟ್ಟೆಯಿಂದ ಅಳಿಬಾರ್ದು, ಹಾರ್ಟಿಂದ ಅಳಿಬೇಕು. ಯಾಕೆ ಸರ್ ಅಳ್ತಾ ಇದ್ದೀರಾ? ಅದು ಅಳುವಲ್ಲ, ಆನಂದ ಬಾಷ್ಪ. ಯಾವಾಗ ನೋಡಿದ್ರು ಬರೀ ಪರ್ಫೆಕ್ಷನ್ನೇ ತುಂಬಿರಿ ಈ ಮನೆಯಲ್ಲಿ. ಫಸ್ಟ್ ಟೈಮ್ ಎಮೋಷನ್ ನೋಡ್ತಿದ್ದೀನಲ್ವಾ, ಅದಕ್ಕೆ ಕಣ್ಣೀರು ಸ್ಲೋ ಮೋಷನಲ್ಲಿ ಇಳಿತಾ ಇದೆ. ಹಾರ ಬದಲಾಯಿಸ್ಕೊಳ್ಳಿ.
ಎರಡೂ ಕುಟುಂಬಗಳು ತಾಂಬೂಲ ಬದಲಾಯಿಸ್ಕೊಳ್ಳಿ. ವಧುವರರು ಉಂಗುರ ಬದಲಾಯಿಸ್ಕೊಳ್ಳಿ. ದುರ್ಗಾ, ನೀನು ಕೌಸಲ್ಯ ಇಬ್ಬರು ಭಾವಿ ದಂಪತಿಗಳಿಗೆ ಆರತಿ ಬೆಳಗಿ.